ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ತುಂಬ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನು ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತು ಭರವಸೆ ನೀಡಿದ್ದಾರೆ. ಆದರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು. ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನು ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡ್ರಲ್ಲಿ ಏನು ಮಾಡೋಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡೋಕ್ಕಾಗತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ ಒಂದು ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ದರೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡ್ರು ನಮಗೆ ಬರ್ತಾಯಿತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟ್ಲುಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡ್ರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗತ್ತೆ. ಆಮೇಲೆ ಈ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದರೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟ್ರಿಂಗ್ ಉದ್ಯಮ ನಿಂತೋಗಿದೆ. ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ. ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನು ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತು ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನಿಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತು ಒಂದು ಏನು ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲು ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕ್ಬೋದಂತ ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನು ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತು ಭರವಸೆ ನೀಡಿದ್ದಾರೆ. ಆದರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು. ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನು ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡ್ರಲ್ಲಿ ಏನು ಮಾಡೋಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡೋಕ್ಕಾಗತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ ಒಂದು ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ದರೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡ್ರು ನಮಗೆ ಬರ್ತಾಯಿತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟ್ಲುಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗತ್ತೆ. ಆಮೇಲೆ ಈ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದರೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟ್ರಿಂಗ್ ಉದ್ಯಮ ನಿಂತೋಗಿದೆ. ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ. ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನು ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತು ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನಿಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ.
ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತು ಒಂದು ಏನು ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲು ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡ್ರು ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕ್ಬೋದಂತ ಒಂದು ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನು ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತು ಅಂತ ಭರವಸೆ ನೀಡಿದ್ದಾರೆ. ಆದರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನು ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡ್ರಲ್ಲಿ ಏನು ಮಾಡೋಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡೋಕ್ಕಾಗತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ ಒಂದು ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ದರೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡ್ರು ನಮಗೆ ಬರ್ತಾಯಿತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟ್ಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗತ್ತೆ. ಆಮೇಲೆ ಈ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದರೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟ್ರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನು ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತು ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನಿಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತು ಒಂದು ಏನು ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲು ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕ್ಬೋದಂತ ಒಂದು ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನು ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತು ಅಂತ ಭರವಸೆ ನೀಡಿದ್ದಾರೆ. ಆದರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನು ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡ್ರಲ್ಲಿ ಏನು ಮಾಡೋಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡೋಕ್ಕಾಗತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ ಒಂದು ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ದರೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡ್ರು ನಮಗೆ ಬರ್ತಾಯಿತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟ್ಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗತ್ತೆ. ಆಮೇಲೆ ಈ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದರೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟ್ರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು?
ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನು ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತು ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನಿಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತು ಒಂದು ಏನು ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲು ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡ್ರು ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕ್ಬೋದಂತ ನನ್ನ ಒಂದು ಅಭಿಪ್ರಾಯ ಇದು. ಥ್ಯಾಂಕ್ ಯು ಸರ್. ಇದಿಷ್ಟು ಬೆಂಗಳೂರು ಹೋಟೆಲ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.